ಗಾಯ್ಸ್ ಬಾದಾಮಿ ಪಾರ್ಟ್ 2 ಬ್ಲಾಗ್ಗೆ ಸ್ವಾಗತ. ಸಿಕ್ಕಾಪಟ್ಟೆ ಬಿಸಿಲೈತೆ ಗೈಸ್. ಇವಾಗ ಈ ದಾರಿಲಿ ಹಿಂಗೆ ಮುಂದೆ ನಡ್ಕೊಂಡು ಹೋಗ್ಬೇಕು. ಇನ್ನು ಮುಂದೆ ಏನೇನು ಕಾಣುತ್ತೆ ಪ್ರತಿಯೊಂದನ್ನು ತೋರಿಸ್ತೀನಿ. ಹಿಂಗೆ ನಡ್ಕೊಂಡು ನೀರು ಬಾಟ್ಲು ಜ್ಯೂಸು ಏನು ಬೇಕಾ ತಗೊಂಡೋಗ್ಬೋದು. ಹೇಳೋಣ. ಭೂತನಾಥ ಟೆಂಪಲ್, ಮಲ್ಲಿಕಾರ್ಜುನ ಟೆಂಪಲ್, ಅಗಸ್ತ್ಯ ದೀಪ, ಮ್ಯೂಸಿಯಂ, ಪೋರ್ಟ್ ಇದೆ. ಆಟೋ ರಿಕ್ಷಾ ಐತಿ, ಹೋಗಿ ಕರ್ಕೊಂಬರ್ತೀನಿ. ಬೇಡ, ನಾನೇ ನಡ್ಕೊಂಡು. 300 ರೂಪಾಯಿ ಬೇರೆ ಬೇಡ ಅಣ್ಣ ಗೈಸ್. ಇಲ್ಲ ಬೇಡ ಬಿಡ್ರಿ ಗೈಸ್. ಆಟೋದಲ್ಲಿ ಏನು ಹೋಗ್ಬೇಡಿ ಗೈಸ್, ನಡ್ಕೊಂಡು ಹೋಗ್ರಿ. ಎನರ್ಜಿ ಇರೋ ಸ್ವಲ್ಪ ವೇಸ್ಟ್ ಮಾಡಿರಿ. ಅಪರೂಪಕ್ಕೆ ಆಚೆ ಬರ್ತೀರಾ, ನೀವು ನಡ್ಕೊಂಡು ಹೋಗ್ಬಿಡೋದು ಒಂದೇ ಸಲ. ಇವಾಗ ಕೆರೆ ಏರಿ ಮೇಲೆ ಇರೋಂಥ ಒಂದು ಹಳೆಯ ದೇವಸ್ಥಾನ ಕರ್ಕೊಂಬಂದಿದ್ದೀನಿ. ಎಲ್ಲ ಡೆಸ್ಟ್ರಾಯ್ ಮಾಡಿಬಿಟ್ಟು ಅವ್ರಿಗೆ ಗೈಸಿದ್ದು ಮೇಲ್ಗಡೆ ಗೋಪುರಗಳು. ಹಾಂ, ಹೆಂಗೆ ನೆಮ್ಮದಿ ಕುತ್ಕೊಂಡವ್ರು ನೋಡ್ರಿ, ಟೆನ್ಷನ್ನೇ ಇಲ್ಲ. ಅವಾಗಲೇ ಕೇವ್ಗಳು ನೋಡಿದ್ರಲ್ಲ, ಆ ಸೈಡಲ್ಲಿ ಇರೋದು ಎಲ್ಲ ಬಾಗಿಲು ಹಾಕ್ಬಿಟ್ಟವ್ರು. ಇಲ್ಲಿ ಹಿಂಗೆ ಹೋಗ್ಬೋದೇನೋ, ಏನು ಸಗದ ಕಾಣಿಸ್ತಾ ಇದೆ ನೋಡ್ರಿ. ಹಿಂಗೆ ಹೋಗ್ಬೋದಾ ಗೊತ್ತಿಲ್ಲ. ಹೆಂಗಾಸ್ ಹೋಗ್ಬೇಕು. ಆ ದೇವಸ್ಥಾನ ಕರ್ಕೊಂಡು ಹೋಗಿದ್ದೀನಿ ಗೈಸ್. ನಿಮ್ಮನ್ನ ನೋಡೋಕೆ ಸಖತ್ತಾಗಿ ಕಾಣಿಸ್ತೈತೆ. ಹಾ ಏನು ಫೀಲ್ ಐತೆ ಗೈಸ್ ಇಲ್ಲಿ. ಓಹ್, ಎಲ್ಲ ಬಟ್ಟೆ ಒಗೆಯೋರೆಲ್ಲ ಬಟ್ಟೆ ಒಗಿತಾವ್ರೆ. ಸ್ನಾನ ಮಾಡ್ಬೋದೇನೋ ಇಲ್ಲಿ, ಮಾಡ್ತಾವ್ರಲ್ಲ. ಬನ್ನಿ ಹಂಗೆ ನಡ್ಕೊಂಡು ಹೋಗ್ಬೇಕೇನೋ. ಹಂಗೆ ನಡ್ಕೊಂಡು ಹೋಗಿ ಮೇಲ್ಗಡೆ ದೇವಸ್ಥಾನ ಗಂಟೆ ಹೋಗೋಣ. ನಿಮ್ಗೆ ತೋರಿಸ್ತೀನಿ ನಾನು. ಫಸ್ಟು ಆ ದೇವಸ್ಥಾನ ತೋರಿಸ್ತೀನಿ, ಸಖತ್ತಾಗಿ ಕಾಣಿಸ್ತೈತೆ ಗಾಯ್ಸ್. ಇದು ಯಾವುದೋ ಗಲ್ಲಿ ಒಳಗೆಲ್ಲ ನಡ್ಕೊಂಡು ಹೋಗ್ತಾ ಇದ್ದೀನಿ. ಹೆಂಗೆ ಹೋಗ್ಬೇಕು ಅಂತ ಗೊತ್ತಿಲ್ಲ ನನಗೆ. ಮಗ ಓಯ್ ಹೆಂಗೆ ಹೋಗ್ಬೇಕು ಇಲ್ಲಿ ಕೇಳ್ತಾ ಇದ್ದೀನಿ ಗೈಸ್, ಹೆಂಗೆ ಹೋಗ್ಬೇಕು ಅಂತ. ಹಿಂಗಾಸಿಂದ ಹೋಗ್ಬೇಕಂತೆ. ಮ್ಯೂಸಿಯಮ್ ಐತಂತೆ, ಮ್ಯೂಸಿಯಮ್ಗೆ ಹೋಗ್ಬೋದು ದಾರಿ ಇದು. ಎಲ್ಲೋಟ್ರಿ ಹತ್ರ ಬರ್ತಾ ಇದ್ದೀವಿ ಆಗಲೇ. ಗಾಯ್ಸ್ ಒಂದು 10 ನಿಮಿಷ ನಡ್ಕೊಂಡು ಆದಮೇಲೆ ಇಂಥ ಬಂದ ಗಾಯ್ಸ್. ಇವಾಗ ತಿರ್ಗಾ ಒಳಗೆ ಹೋಗ್ತಾ ಇದ್ದೀವಿ. ಮ್ಯೂಸಿಯಮ್ ರೋಡ್ ಇದು. ಮ್ಯೂಸಿಯಮ್ ನೋಡ್ಬೋದು ನೀವು ಇಲ್ಲಿ. ಅದೇ ಹೇಳೋದ್ನಲ್ಲ, ಆಟೋದವರೆಲ್ಲ ತೋರಿಸ್ತಾರೆ. ಅವ್ರು ಹೇಳೋದೊಂದು, ಈಸ್ಕೊಳ್ಳೋದೊಂದು. ಆಮೇಲೆ ಹುಷಾರಾಗಿ ಹೋಗ್ರಿ ಓಡಾಡ್ಬೇಕಾದ್ರೆ ಗೈಸ್. ಇದು ನೋಡಿ ಮ್ಯೂಸಿಯಮ್. ಆವಾಗಿನ ಕಾಲದಲ್ಲಿ ಹಾಳಾಗಿರೋದನ್ನ ನೀವು ಇಲ್ಲಿ ನೋಡ್ಬೋದು. ಏನೇನು ಐಟಮ್ ಹಾಳಾಗಿದ್ವಲ್ಲ ಅದನ್ನೆಲ್ಲ ಸಂರಕ್ಷಣೆ ಮಾಡಿರೋದು. ಹಿಂಗಾಸಿಂದ ಹೋದರೆ ನೀವು ಮೇಲ್ಗಡೆ ಫೋರ್ಟಿಗೆ ಹೋಗ್ಬೋದು ಗೈಸ್. ಏನು ಸಗದಾಗವೆ ನೋಡ್ರಿ ಗೈಸ್. ಇಲ್ಲಿ ನೋಡ್ರಿ ಕೆತ್ತನೆಗಳು ಎಲ್ಲ ಇಲ್ಲಿ ನೋಡ್ಬೋದು ನೀವು. ಒಳಗಡೆ ಗಣೇಶನ ಮೂರ್ತಿ. ಇದು ಒಂದೇ ಕಲ್ಲಲ್ಲಿ ಯಾವ್ಯಾವ ಥರ ಕೆತ್ತನೆಗಳು ಮಾಡೋರು ನೋಡಿ. ಯುದ್ಧ ಆಗೋ ಸಂದರ್ಭ ಇದು. ಇದು ದೇವಸ್ಥಾನ ಯಾವ ರೀತಿ ಇತ್ತು ಅನ್ನೋದು ಗೈಸ್. ಇಲ್ಲಿ ನೋಡ್ರಿ ಯಾವ್ಯಾವ ಥರ ಮೂರ್ತಿಗಳೆಲ್ಲ ಅವೆ ಇಲ್ಲಿ ಒಳಗಡೆ. ಸಖತ್ತಾಗವೆ ಗೈಸ್. ಕೈಯಲ್ಲೂ ಮುಟ್ಟಂಗಿಲ್ಲ ಇದನ್ನೆಲ್ಲ ನಾವು. ಗೈಸ್ ನಾನು ಇವಾಗ ಈ ಕೋಟೆಗೆ ಹೋಗ್ತಿಲ್ಲ. ಫಸ್ಟು ಇಲ್ಲಿ ಭೂತನಾಥ ದೇವಸ್ಥಾನ ಐತೆ, ಅದು ನೋಡ್ಕೊಂಬಂದು ಆಮೇಲೆ ಈ ಕೋಟೆಗೆ ಹೋಗ್ತೀನಿ. ಯಾಕಂದರೆ ಆ ಕಡೆಯಿಂದ ಮೇಲ್ಗಡೆಯಿಂದ ಬರ್ಬೋದಂತೆ. ಮತ್ತು ಅದು ಸಿಕ್ಕಾಪಟ್ಟೆ ಡಿಫಿಕಲ್ಟ್ ಐತಂತೆ, ದಾರಿ ಮರ್ತೈತದಂತೆ. ಅದಕ್ಕೆ ಫಸ್ಟು ಹಿಂಗೆ ಹೋಗ್ಬಿಟ್ಟು ಬಂದು ಆಮೇಲೆ ಆ ದಾರಿಗೆ ಹೋಗೋಣ ಗೈಸ್. ನೀವೇನಾದರೂ ಸೋಲೋ ಆಗಿ ಬರ್ತೀರಾ ಅಂದರೂ ಅಷ್ಟೇ, ಫ್ಯಾಮಿಲಿಯಾಗಿ ಬರ್ತೀರಾ ಅಂದರೂ ಅಷ್ಟೇ, ಟೆನ್ಷನ್ನೇ ತಾಣಂಗಿಲ್ಲ. ನೀವೇನಾದರೂ ಸೀದಾ ಇವಾಗ ರೈಲ್ವೆ ಸ್ಟೇಷನಲ್ಲಿ ಇಳಿತೀರಾ ಅಂದರೆ ಸೀದಾ ಬಾದಾಮಿ ಬಸ್ ಸ್ಟ್ಯಾಂಡಿಗೆ ಬಂದರೆ ನಿಮ್ಗೆ ಈಸಿಯಾಗಿ ರೂಮ್ಗಳು ಸಿಕ್ಬಿಡುತ್ತೆ. ಬಸ್ ಸ್ಟ್ಯಾಂಡಿಂದ 1 ಕಿಲೋಮೀಟ್ರ್ ಇಲ್ಲ ಗೈಸ್, ಕರೆಕ್ಟಾಗಿ ಒಂದೇ ರೋಡು. ನಡ್ಕೊಂಬಂದರೆ ನೀವು ಸೀದಾ ಕೇವ್ ಟೆಂಪಲ್ ಅಂತ ಹೇಳಿದ್ರೆ ಸಾಕು, ಅವರೇ ಕರ್ಕೊಂಬಂದುಬಿಟ್ಬಿಡ್ತಾರೆ. ನೀವು ಕೇವ್ ಟೆಂಪಲ್ ಹತ್ರ ಬಿಟ್ಟೇಟ್ಗೆ ಕೇವ್ಸ್ನ ನೋಡ್ಬೋದು. ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಆ ಕೇವ್ಸ್ನ ನೋಡಿಕೊಂಡು ಇದೇ ದಾರಿ ಹಿಂಗೆ ಬಂದುಬಿಟ್ರೆ ಈ ಕಡೆ ಮ್ಯೂಸಿಯಂ ನೋಡಿ ಕೋಟೆ ನೋಡ್ಬೋದು. ಇಲ್ಲಿ ಭೂತನಾಥನ ದೇವಾಲಯನ ನೋಡ್ಬೋದು. ಅದಕ್ಕೆ ಇವಾಗ ನಾವೇನು ಮಾಡ್ತಿದ್ದೀವಿ, ಫಸ್ಟು ಭೂತನಾಥನ ದೇವಾಲಯ ನೋಡ್ಬಿಡೋಣ. ಯಾಕಂದರೆ ಭೂತನಾಥನ ದೇವಾಲಯ ನೋಡ್ಬಿಟ್ಟು ಆರಾಮ್ಸೆ ಕೋಟೆ ಹತ್ತಿ ತಿರ್ಗಿ ಅದೇ ರೂಟಲ್ಲೇ ಇಳಿಬೇಕು. ಹಂಗಿಂದ ಇಳಿದು ಹಂಗಿಂದ ಹಂಗೆ ಹೋಗ್ಬೋದು. ತಿರ್ಗಿ ಇಲ್ಲಿಗೆ ಬರೋ ಅವಶ್ಯಕತೆ ಇರೋಲ್ಲ. ಅದಕ್ಕೆ ಫಸ್ಟು ಭೂತನಾಥನ ದೇವಾಲಯ ನೋಡೋಣ. ನೀವು ಸಿಂಗಲ್ ಬಂದರೆ ಟೆನ್ಷನ್ನೇ ತಗೊಳಂಗಿರಲ್ಲ ಗುರು.
ಇಲ್ಲಿ ರೂಮ್ ಸಿಗುತ್ತೆ, ಸ್ನಾನದ ಮನೆಗಳು ಬೇರೆ ಇದೆ ಇಲ್ಲೇ ಗೌರ್ಮೆಂಟ್ದು. ನೀವು ಬೇಕಂದ್ರೆ ಸ್ನಾನ ಗಿನ ಮಾಡಿಕೊಂಡು ಆರಾಮ್ಸೆ ಹಿಂಗೆ ಎತ್ಬಿಡ್ಬೋದು, ಟೆನ್ಷನ್ನೇ ಇರೋಲ್ಲ. ಬಂದಾಗ ಈ ಗೇಟಲ್ಲಿ ಒಳಗಡೆ ಬರಬೇಕಂತೆ ಭೂತನಾಥ ದೇವಸ್ಥಾನಕ್ಕೆ. ನಾವೇನು ಮಾಡಿದ್ದು ಹಂಗಾಸಿಂದ ಹೋಗ್ಬಿಡಕ್ಕೆ ಹೋಯ್ತಿದ್ದೋ, ಹಂಗೆ ಹೋಗ್ಬಾರ್ದಂತೆ. ಇದೇ ದಾರಿಲಿ ಕಲ್ಯಾಣಿ ಪಕ್ಕದಲ್ಲೇ ಹೋಗ್ಬೇಕು. ಇದೊಂಥರ ಕಲ್ಯಾಣಿನೂ ಹೌದು ಕೆರೆನೂ ಹೌದು. ಹೋಗಿ ನೀರು ಮುಟ್ಬಿಟ್ಟು ಬರೋಣ, ಒಂಥರ ಮೈಲ ರೋಮಾಂಚನ ಆಗೋಗ್ಬಿಡುತ್ತೆ. ನಾಯಿ ಯಾವುದೋ ನೀರು ಕುಡಿಯೋಕೆ ಬಂದೈತೆ ಗೈಸ್. ಈ ಬಿಸಿಲಲ್ಲಿ ಇನ್ನೇನು ಮಾಡ್ತಾವಪ್ಪ, ಇಲ್ಲಿ 36 ಡಿಗ್ರಿ ಐತೆ ಗೈಸ್ ಬಿಸಿಲು. ಇನ್ನೇನು ಮಾಡ್ತಾವೆ ಬಿಸಿಲಲ್ಲಿ ಪಾಪ. ಹಾಂ, ಈ ಪಾಟಿ ಬಿಸಿಲು ನೋಡ್ರಿ. ಸುಂದರವಾದ ಭೂತನಾಥನ ದೇವಾಲಯನ ನೀವು ನೋಡ್ಬೋದು, ಕಣ್ ತುಂಬ್ಕೊಳ್ಳಿ. ಸ್ನಾನ ಮಾಡಾಗಿದ್ರೆ ಆರಾಮ್ಸೆ ಬಂದು ಸ್ನಾನ ಮಾಡ್ಬೋದು ಗೈಸ್. ನೆಮ್ಮದಿ ಕೂತ್ಕೊಂಡು ಸ್ನಾನ ಮಾಡ್ಬೋದು, ಟೆನ್ಷನ್ನೇ ತಾಳಂಗಿಲ್ಲ. ಸುಂದರವಾದ ಭವ್ಯವಾದ ಬಾದಾಮಿ ಹೆಂಗೆ ಕಾಣಿಸ್ತೈತೆ. ಬಾದಾಮಿ ಚಾಲುಕ್ಯರ ಕಾಲದ್ದು ಪ್ರಸಿದ್ಧ ಕೋಟೆ ಇದು. ಸಿಕ್ಕಾಪಟ್ಟೆ ಸಕ್ಕದಾಗೈತೆ ಗೈಸ್. ಇಲ್ಲಿ ಇನ್ನೊಂದು ದೇವಸ್ಥಾನ ಐತೆ ಒಳಗಡೆ, ಇಲ್ಲೇ ಬಿಟ್ಬಿಟ್ಟೆ ಒಳಗಡೆ ಹೋಗೋಣ ಬರ್ರಿ. ಸಕ್ಕದಾಗೈತೆ. ಚಪ್ಪಲಿ ಇಲ್ಲೇ ಬಿಟ್ಟು ಸರ್, ಯಾವ ಟೆಂಪಲ್ ಇದು? ಮಲ್ಲಿಕಾರ್ಜುನ ಸ್ವಾಮಿ ಟೆಂಪಲಾ ತಂದೆ? ಅಯ್ಯ ಗೈಸ್, ಲಿಂಗನ ನೋಡ್ಬೋದು ನೀವು ಇಲ್ಲಿ ಒಳಗಡೆ. ಫುಲ್ ಒಳಗೆ ಹೋಗ್ಬಾರ್ದು. ಏನು ಸಗದ ಕಾಣಿಸ್ತೈತೆ ನೋಡ್ರಿ. ಚಿಕ್ಕದಾಗಿದ್ರು ದೇವ್ರು ಮಾತ್ರ ಮಸ್ತಾಗೈತೆ ಗೈಸ್. ಕೈ ಮುಕ್ಕೊಂಡು ಯಾವ ಥರ ಸೀನ್ರಿ ನೋಡ್ರಿ ಗೈಸ್. ಯಾವ ಥರ ಕಾಣಿಸ್ತೈತೆ, ಅದ್ಭುತ. ಒಂದು 5 ನಿಮಿಷ ಎಲ್ಲೇ ಕುಂತ್ಕೊಳ್ಳೋದು ಸುಸ್ತಾಗ್ಬಿಟ್ಟೈತೆ ಗೈಸ್. ನಮಗೆ ಚಿಕ್ಕ ಗೈಡ್ ಸಿಕ್ಕವನೆ, ಅವನೇನೋ ಹೇಳ್ತಾನಂತೆ, ನೋಡೋಣ ರೀ ಏನು ಹೇಳ್ತಾನ ಅವನು ಅಂತ. ಹೆಸರು ಮಾತ್ರ ಬ್ಯಾಡ್ ಬಾಯ್ ಅಂತ ಹೇಳ್ಕೊಂಡವನು. ಎಲ್ಲ ಗುಡ್ ಇನ್ಫಾರ್ಮೇಷನ್ ಕೊಟ್ಟರೆ ಸಾಕು. ಅವನೇ ಹೇಳ್ದ ಗೈಸ್. ಹಾಂ ಹೇಳು, ನೀನು ತಲೆಗೆಡ್ಸ್ಕೊಂಬೇಡ. ಆಯಿತು. ಚಪ್ಪಲಿ ಹಾಕೊಂಡು ಹೊಂಟಿಲ್ಲ, ಮಂದಿರೊಳಗೆ ಚಪ್ಪಲಿ ಹಾಕ್ಬೇಡದ. ಆಚೆ ಬಾ, ಮಂದಿರಲ್ಲನೇ ಇದು. ಚಪ್ಪಲಿ ಹಾಕ್ತಾರೇನ? ಚಪ್ಪಲಿ ಹಾಕ್ಬಾರ್ದು ಒಳಗಡೆ ಹೋಗ್ಬೇಕಾರೆ. ಹಾಂ ಹಾಂ ಹಾಂ, 7ನೇ ಶತಮಾನದ್ದು. ಹಾಂ ಹಾಂ ಹೇಳು, ನೀನೇ ಎದ್ರುಕೊಂಬೇಡ. ಹಾಂ, ಎದ್ರುಕೊಂಬೇಡ, ಹೇಳು, ಟೆನ್ಷನ್ ತೊಗೊಂಬೇಡ, ನಾನಿದ್ದೀನಿ. ಚಿಕ್ಕ ಹುಡುಗ ಗಾಬರಿ ಆಗ್ಬಿಟ್ಟ ಗೈಸ್. ಗಣಪತಿ ಮೂರ್ತಿ. ಓಹೋ, ಕಾಳಿ ಮಾತಾ ದೇವಿ ನೋಡ್ರಪ್ಪ ಹೆಂಗೆ ಕಾಣಿಸ್ತೈತೆ ಕಾಳಿ ಮಾತಾ. ಹಾಂ, ಭಗವಾನ್ ಶಿವ ಸರ್ವಶಕ್ತ ವಿಷ್ಣು. ಆಯ್ತಪ್ಪ, ತೋರಿಸಲ್ಲ ಗೈಸ್. ಒಂದು ಮಕಾನ ಮಾರ್ಕ್ ಮಾಡ್ಬಿಡ್ತೀನಿ ನಾನು, ಸರಿನಾ? ಬ್ಯಾಡ್ ಬಾಯ್ ಮಾತ್ರ ನೋಡ್ತೀರಾ ನೀವು, ಅವ್ನ ಮಕಾನ್ ತೋರಿಸಲ್ಲ ನಾನು. ಪಾಪ ಅವ್ನಾಗಲೇ ಗಾಬರಿ ಬಿದ್ದವನು, ನಾನು ತೋರಿಸಲ್ಲ ಬಿಡಪ್ಪ, ಹೆದರ್ಕೊಂಬೇಡ ಆಯಿತಾ? ಟೆನ್ಷನ್ ತಗೊಂಬಿಟ್ಟವನು ಗೈಸ್, ತೋರಿಸಲ್ಲ ಬಿಡ. ದುರ್ಗಾ ಮಾತೆ. ಓ, ಅಂದರೆ ಚೆಚ್ಚಾಕ್ಬಿಟ್ಟಿರೋದ ಇದು, ಹೊಡೆದಾಕ್ಬಿಟ್ಟವ್ರು ಗೈಸ್. ಓ, ನಾಗಪ್ಪ, ನಾಗದೇವರು ನೀವು ನೋಡ್ತಾ ಇದ್ದೀರಾ, ಏನು ಸಖತ್ತಾಗದೆ. ಹಾಂ, ಅಂದರೆ ಇವೆಲ್ಲ 7ನೇ ಶತಮಾನದಲ್ಲೇ ಕಟ್ಟಿರೋದಾ? ಹಾಂ ಹಾಂ ಹಾಂ, 7ನೇ ಶತಮಾನದಲ್ಲಿ ಅಂದರೆ ಯಾವಾಗ ಆಳ್ವಿಕೆ ಮಾಡ್ತಾನಲ್ಲ, 610ರಿಂದ 647ರವರೆಗೂ ಇಮ್ಮಡಿ ಪುಲಕೇಶಿ, ಆವಾಗ ನಿರ್ಮಾಣವಾಗಿರುವಂಥ ದೇವಸ್ಥಾನಗಳು. ಡೋರ್ ನೋಡಿ ಗೈಸ್ ಹೆಂಗೈತೆ, ಒಳ್ಳೆ ಸಮುದ್ರದ ಬಾಗಿಲು, ಹೆಬ್ಬಾಗ್ಲಿದ್ದಂಗೆ ಐತೆ. ಚಪ್ಪಲಿ ಬಿಡ, ಚಪ್ಪಲಿ ಬಿಡ್ಬೇಕಲ್ವಾ, ನೀನೇ ಹೇಳ್ಕೊಡ್ಬೇಕು. ನಂದಿ. ಹಾಂ, ಮೇನ್ ಟೆಂಪಲ್ ಭೂತನಾಥನ ದೇವಾಲಯ ಗೈಸ್ ಇದು. ಹಾಂ ಹಾಂ, ಮೇನ್ ಟೆಂಪಲ್ ಗೈಸ್, ಭೂತನಾಥ ಸ್ವಾಮಿ. ಇಲ್ಲೆಲ್ಲ ಪೂಜೆ ನಡೆಯಲ್ವ ಇವಾಗ? ಪೂಜೆ ಎಲ್ಲ ಮಾಡಲ್ಲ ಗೈಸ್.
ಹಾಂ ಹಾಂ ಒಂದೆರಡು ಅಲ್ಲಿ ಬಿದ್ದಿದ್ದು ಅಲ್ಲ ಗಿಡ ಹುಟ್ಟ್ಯಾವಲ್ಲ ಹೂವು ತಂದು ಬಿಟ್ಟು ಹೋಗ್ಬಿಡ್ತಾರೆ. ಹಾಂ ಹಂಗೆ ಯಾವಾಗಲೂ ಪೂಜೆ ಮಾಡಲ್ಲ ಗೈಸ್, ಯಾವಾಗಾದರೂ ಒಂದು ಸಲ ಅಭಿಷೇಕ ಮಾಡ್ತಾರೆ, ಕೆಲವೊಂದು ಹೂವನ್ನ ತಗೊಂಬಂದು ಪೂಜೆ ಮಾಡ್ತಾರೆ. ಇಲ್ಲಿ ಬಸವಣ್ಣ ಅವರೇ, ಒಳಗಡೆ ಏನೂ ಇಲ್ಲ, ಎಲ್ಲ ಕೆಚ್ಚಾಕ್ಬಿಟ್ಟವ್ರೆ. ಇನ್ಯಾವ ಸೈಡ್ ನೋಡ್ಬೇಕಪ್ಪ? ಇದು ಅಭಿಷೇಕ ಆಗ್ಬೇಕಾದ್ರೆ ನೀರು ಬರುತ್ತಲ್ವ, ಆ ಜಾಗ ಇದು. ಒಳಗಡೆ ಈ ಭೂತನಾಥ ಅನ್ನೋದು ಸಿಕ್ಕಾಪಟ್ಟೆ ದೊಡ್ಡ ದೇವಸ್ಥಾನ ಇದು. ನಿಮ್ಗೆ ಒಂದಲ್ಲ, ಒಂದು 5-6 ಅವೆ ದೇವಸ್ಥಾನ ಇಲ್ಲಿ. 5-6 ಒಂದು 8-10 ಇಲ್ಲೂ ಅಷ್ಟೇ ಗೈಸ್. ಇದು ನಾಗಪ್ಪಂದೇನಾ? ಅದು ಗಜಲಕ್ಷ್ಮಿ, ಕಾಳಿ ಮಾತಾ, ಗಣಪತಿ, ಹಾಂ ಹಾಂ ನಾಗಪ್ಪ. ಹಾಂ, ಗಜಲಕ್ಷ್ಮಿ, ಕಾಳಿ ಮಾತಾ, ಗಣಪತಿ, ನಾಗಪ್ಪನ ದೇವಸ್ಥಾನ. ತಿಳ್ಕೊಳ್ರಿ, ವಿಡಿಯೋ ನೋಡಿದ್ರೆ ಸಾಕಾಗಲ್ಲ, ಎಲ್ಲ ತಿಳ್ಕೊಬೇಕು. ಹಾಂ, ಇದು ಮಹೇಶ್ವರ, ಮಹೇಶ್ವರ, ಇದು ಗಜಲಕ್ಷ್ಮಿ, ಗಜಲಕ್ಷ್ಮಿ, ಕಾಳಿ ಮಾತಾ, ಕಾಳಿ ಮಾತಾ, ಗಣಪತಿ, ವಿಷ್ಣು, ಗಣಪತಿ, ವಿಷ್ಣು ಗೈಸ್. ಇದು ನಂದಿ, ನಾಗಪ್ಪ. ನಂದಿ, ನಾಗಪ್ಪ. ಮತ್ತೆ ಇಷ್ಟನಾ ಗೈಸ್? ಪವಿತ್ರವಾದ ನೀರು ಮಿಟ್ಟಣ ಬನ್ನಿ. ಹಬ್ಬಾ, ನೀರೆಲ್ಲ ಕೊಳಚೆ ಆದಂಗೆ ಆಗೈತಲ್ಲ ಒಂಥರ. ಹಾಂ, ಆಗಿನ ಕಾಲದಲ್ಲೆಲ್ಲ ಹಿಂಗೆ ಗೈಸ್, ಈ ರಾಜರು ಬಂದಾಗ ಇಲ್ಲೇ ಕೈ ಕಾಲು ತೊಳ್ಕೊಂಡು ಹಿಂಗೆ ದೇವ್ರ ದರ್ಶನ ಮಾಡ್ತಾಯಿದ್ರು. ಈಗಿನ ಕಾಲದಲ್ಲಿ ಹೆಂಗೋ ಗೊತ್ತಿಲ್ಲ. ಇವಾಗೆಲ್ಲ ನೋಡ್ರಿ ಅಲ್ಲೇ ಸ್ನಾನ ಮಾಡಿಬಿಡ್ತಾರೆ ಆರಾಮ್ಸೆಗೆ. ಗೈಸ್ ನೋಡಿದ್ರಲ್ಲ ಹೆಂಗನ್ನಿಸ್ತು? ಹಾಂ, ಇವಾಗ ನೀವೇನಾದರೂ ಈ ಕೋಟೆ ವೀಡಿಯೋ ನೋಡಬೇಕು ಅಂದರೆ ಬ್ಲಾಗ್ 3 ನೋಡಿಬೇಕು ಗೈಸ್ ಕಂಪಲ್ಸರಿ. ಇದು ಲಾಂಗ್ ಆಯಿತು ಅನ್ಕೊತೀನಿ. 3ನೇ ಬ್ಲಾಗಲ್ಲಿ ಸಿಗೋಣ.